ಮಾಡಬೇಕು ಅಂತ ಹೋರಾಟ ಮಾಡ್ತಾ ಇದ್ರೆ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮೋದಿ ಅವ್ರನ್ನ ಕೇಳಕ್ಕೆ ಅವ್ರಿಗೆ ಧೈರ್ಯ ಇಲ್ಲ, ಇಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅಂತ. ನಾವು ಮೋದಿನ ಯಾಕ್ರಿ ಕೇಳಬೇಕು? ಸರ್ಕಾರ ಬದುಕಿದ್ರೆ, ಕರ್ನಾಟಕದಲ್ಲಿ ಸರ್ಕಾರ ಬದುಕಿದ್ರೆ, ನೀವು ಜನಗಳು ಕರ್ನಾಟಕ ಓಟ್ ತಗೊಂಡವ್ರು ನೀವು ಬದುಕಿದ್ರೆ ನೀವು ಹಣ ಬಿಡುಗಡೆ ಮಾಡಬೇಕಾಯ್ತು. ನಿಮ್ಮ ಕಾಂಗ್ರೆಸ್ ಸರ್ಕಾರ ಇದ್ದಾಗ 10 ವರ್ಷದಲ್ಲಿ ನೀವು ಬಿಡುಗಡೆ ಮಾಡಿರೋದು 3,000 ಕೋಟಿ. ಎಲ್ಲಿಗೆ? ಬರ ಪರಿಹಾರಕ್ಕೆ ಮತ್ತು ಫ್ಲಡ್ಗೆ. ಮೋದಿಯವರು 12,000 ಕೋಟಿ ಬಿಡುಗಡೆ ಮಾಡಿದ್ದಾರೆ. ಅಂದ್ರೆ 4 ಪಟ್ಟು ಜಾಸ್ತಿ ಬಿಡುಗಡೆ ಮಾಡಿದ್ದಾರೆ. ಯಾರನ್ನ ಕೇಳ್ಬೇಕ್ರಿ? ಕಾಂಗ್ರೆಸ್ ಅವ್ರು ನಿಮ್ಮನ್ನ ನಾವು ಕೇಳಬೇಕು. ಮೋದಿ 12,000 ಕೋಟಿ ಕೊಟ್ರಲ್ಲ ಬರ ಮತ್ತು ಫ್ಲಡ್ಗೆ, ನೀವು 3,000 ಕೋಟಿ ಕೊಟ್ಟಿದ್ದೀರಲ್ಲ ಕಾಂಗ್ರೆಸ್ ಇದ್ದಾಗ 10 ವರ್ಷ. ನಿಮ್ಗೆ ನಾಚಿಕೆ ಆಗಲ್ರಿ ಕೇಳಕ್ಕನ್ರಿ? ಅಂಕಿಅಂಶ ನೋಡ್ರಿ. ನಿಮ್ ಕಾಂಗ್ರೆಸ್ ಸರ್ಕಾರ 10 ವರ್ಷ ಇತ್ತು. ಮನಮೋಹನ್ ಸಿಂಗ್ 10 ವರ್ಷ ಪ್ರಧಾನಮಂತ್ರಿ ಆಗಿದ್ರು. ಎಷ್ಟು ಹಣ ಬಿಡುಗಡೆ ಮಾಡಿದ್ದಾರೆ ಹೇಳಿ? ರೈಲ್ವೆಗೆ ಎಷ್ಟು ಹಣ ಬಿಡುಗಡೆ ಮಾಡಿದ್ದಾರೆ? ರೋಡ್ ಟ್ರಾನ್ಸ್ಪೋರ್ಟ್ಗೆ ಎಷ್ಟು ಹಣ ಬಿಡುಗಡೆ ಮಾಡಿದ್ದಾರೆ? ರೈತರಿಗೆ ಎಷ್ಟು ಹಣ ಬಿಡುಗಡೆ ಮಾಡಿದ್ದಾರೆ? ಮೋದಿ ಅವರು ವರ್ಷಕ್ಕೆ ಪ್ರತಿ ರೈತನಿಗೆ 6,000 ಕೊಡ್ತಾ ಇದ್ರಲ್ರಿ. 6,000 ಕೊಡ್ತಾವ್ರೆ, ನಿಲ್ಸಿಲ್ಲ. 6,000 ಕೊಡ್ತಾ ಇದ್ದಾರೆ. ಆಮೇಲೆ ಮಾನ್ಯ ಬೊಮ್ಮಾಯಿಯವರು, ಯಡಿಯೂರಪ್ಪನವರು ಅದಕ್ಕೆ 4,000 ಕೊಟ್ಟರು ಸೇರಿಸಿ. ನಿಮ್ ಯೋಗ್ಯತೆಗ ಗತಿ ಇಲ್ದಿಲ್ಲ 4,000 ಕಿತ್ಕೊಂಡ್ಬಿಟ್ರಲ್ರಿ. ರೈತರು ಕೊಟ್ಟಿದ್ದು, ಮೋದಿ ಕೊಟ್ಟಿದ್ನೇ ಕಿತ್ಕೊಂಡವರು. ಯಡಿಯೂರಪ್ಪ ಕೊಟ್ಟಿದ್ದು, ಬೊಮ್ಮಾಯಿ ಕೊಟ್ಟಿದ್ನೇ ಕಿತ್ಕೊಂಡವರು. ನೀವು ಮೋದಿನ ಕೇಳಕ್ಕೆ ಯೋಗ್ಯತೆ ಐತಾ ನಿಮ್ಗೆ? ನಾಚಿಕೆ ಆಗಬೇಕು. ನಾನು ಸವಾಲ್ ಹಾಕ್ತೀನಿ, ನಿಮ್ಮ ಮನಮೋಹನ್ ಸಿಂಗ್ ಇದ್ದಾಗ 10 ವರ್ಷ ಎಷ್ಟು ಹಣ ಕರ್ನಾಟಕಕ್ಕೆ ಬಂದಿದೆ ಎಲ್ಲ ಇಲಾಖೆಯಲ್ಲೂ? ನರೇಂದ್ರ ಮೋದಿ ಅವರಿದ್ದಾಗ ಎಷ್ಟು ಹಣ ಬಂದಿದೆ? ನಾನು ಚಾಲೆಂಜ್ ಮಾಡ್ತೀನಿ, 4 ಪಟ್ಟು ಜಾಸ್ತಿ ಬಂದೈತೆ. 4 ಪಟ್ಟು ಜಾಸ್ತಿ ಬಂದೈತೆ. ಯಾರು ಮೋಸ ಮಾಡವ್ರೆ? ಕಾಂಗ್ರೆಸ್ ಅವ್ರು ಮೋಸ ಮಾಡಿರೋದು. ಕಾಂಗ್ರೆಸ್ ಅವರು ಈ ದೇಶವನ್ನ ಲೂಟಿ ಮಾಡಿರೋ ಪಾರ್ಟಿ. ನರೇಂದ್ರ ಮೋದಿ ಮೇಲೆ ಒಂದೇ ಒಂದು ಅಲಿಗೇಷನ್ ಇಲ್ಲ. ನರೇಂದ್ರ ಮೋದಿ ಅವ್ರ ಮೇಲೆ ಒಂದೇ ಒಂದು ಅಲಿಗೇಷನ್ ಇಲ್ಲ. ಇವತ್ತು ಮಂಡ್ಯದಲ್ಲಿ ನೆನ್ನೆನೂ ಕೂಡ ನಾನು ಹೋದಾಗ ಲಾಠಿ ಚಾರ್ಜ್ ಮಾಡಿದ್ರು. ಭಯ ಬಿತ್ತು ಬಿಟ್ಟಿದ್ದಾರೆ. ರಾಮನ್ ಕಂಡ್ರೆ ಬಹಳ ಫ್ಲೆಕ್ಸ್ಗಳು ಕೀಳೋದು, ರಾತ್ರಿ ಕೀಳೋದು, ಹರಿದು ಹಾಕೋದು, ಇವೆಲ್ಲ ಕಾಂಗ್ರೆಸ್ ಕಾರ್ಯಕರ್ತರ ಕೈಲಿ ಈ ಸರ್ಕಾರ ಮಾಡಿಸ್ತಾ ಇದೆ. ಇವತ್ತು ಲಾಠಿ ಚಾರ್ಜ್ ಮಾಡಿರೋವಂಥದ್ದು ಖಂಡನೀಯ. ಏನು ತಪ್ಪು ಮಾಡಿದ್ದಾರೆ ಅವರು? ನ್ಯಾಯ ಕೇಳ್ತಾ ಇದ್ದಾರೆ. ಆ ಕಂಬ ಹಾಕಿದ್ದವ್ರು ಏನ್ರಿ? ನಿಮ್ಮ ತಾತನ ಮನೆ ದುಡ್ಡು ಅದು? ಯಾರ್ದ್ರಿ ದುಡ್ಡು? ಸರ್ಕಾರದ ದುಡ್ಡು. ಜನ 32 ಹಳ್ಳಿ ಜನ 100 ರೂಪಾಯಿ ಕಲೆಕ್ಟ್ ಮಾಡಿ ಆ ಕಂಬ 108 ಅಡಿ ಕಂಬ ನಿಲ್ಸಿರೋದು. ನಿಮ್ಮ ಹಣ ಅಲ್ಲ. ನಿಮ್ಗೇನ್ ಅಧಿಕಾರ ಇದೆ? ಹನುಮಂತನ ಧ್ವಜ ಕೆಳಕ್ಕೆ ಏನ್ ಅಧಿಕಾರ ಇದೆ? ಪರ್ಮಿಷನ್ ತಗೊಂಡಿದ್ದಾರೆ 3 ತಿಂಗಳಿಂದನೇ. ಅಲ್ಲಿ ಹನುಮಂತನ ಬಾವುಟ ಹಾರಿಸೋಕೆ ಪರ್ಮಿಷನ್ ತಗೊಂಡಿದ್ದಾರೆ. ಕಳೆದ 15-20 ವರ್ಷದಿಂದನೂ ಕೂಡ ಅಲ್ಲಿ ಹನುಮಂತನ ಬಾವುಟನೇ ಹಾರ್ತಾ ಇದ್ದಿದ್ದು. 15 ಅಡಿ ಬಾವುಟ ಇತ್ತು, ಅದನ್ನ 108 ಅಡಿ ಮಾಡಿದ್ದಾರೆ ಅಷ್ಟೇ. ರಾಮದೇವರು ಮುಂದೆ ರಾಮ್ ದೇವಸ್ಥಾನ ಇದೆಯಲ್ಲ, ಅಲ್ಲಿಂದ 30 ಮೀಟರ್ ಹತ್ರನೇ ಇರೋದು ರಾಮ್ ದೇವಸ್ಥಾನ ಇದೆ. ದೊಡ್ಡದು, ಪುರಾತನವಾದ 200-300 ವರ್ಷ ಹಿಂದೆ ಪುರಾತನವಾದಂಥ ದೇವಸ್ಥಾನ ಅದು. ಅದ್ರ ಮುಂದೆ ಇರೋದು ಈ ಬಾವುಟ. ಅದ್ರ ಮುಂದೆ ಇನ್ಯಾರಿಗೆ ಕಟ್ಟಬೇಕು? ಏಕಾಏಕಿ ರಾಷ್ಟ್ರಧ್ವಜ ಹಾರು ಮಾಡ್ತಿರಲ್ಲ. ರಾಷ್ಟ್ರಧ್ವಜಕ್ಕೆ ಒಂದು ಗೌರವ ಬೇಡನ್ರಿ? ರಾಷ್ಟ್ರಧ್ವಜ ಹಾರಿಸ್ಬೇಕಾದ್ರೆ ಆಗಸ್ಟ್ 15, ಜನವರಿ 26 ಏನಾನ ಸಂಭ್ರಮ ಇದ್ರೆ ಅದನ್ನ ಮಾಡಬೇಕು. ಮಧ್ಯಾಹ್ನ 3 ಗಂಟೆಗೆ ಕಾಲಿಗೆ ಶೂ ಹಾಕ್ಕಂತೀರ, ಚಪ್ಪಲಿ ಹಾಕ್ಕಂತೀರ, ಅದಕ್ಕೆ ಒಂದು ಗೌರವ. ಹೂವು ಕಟ್ಟಬೇಕು. ಅದಕ್ಕೆ ಹೂವು ಕಟ್ಟಿ ಅದು ಮೇಲೆ ಎಳೆದಾಗ ಹೂವು ಎಲ್ಲ ಕೆಳಗಡೆ ಬಿಡಬೇಕು. ಆಮೇಲೆ ಸಂಗೀತ, ರಾಷ್ಟ್ರ ಗೀತೆಯನ್ನು ನುಡಿಸ್ಬೇಕು. ಏನು ಇಲ್ಲ ರೀ, ಹನುಮಂತನ ಧ್ವಜ ತೆಗಿಬೇಕು. ಅದಕ್ಕೋಸ್ಕರ ರಾಷ್ಟ್ರ ಧ್ವಜವನ್ನ ಉಪಯೋಗ ಮಾಡ್ಕೊಂಡ್ರಲ್ಲ. ನಿಮ್ಗೆ ನಾಚಿಕೆ ಇದೆಯನ್ರಿ? ಕಾನೂನೇನ ಗೊತ್ತಿದೆಯಾ ನಿಮ್ಗೆ? ಅವಮಾನ ಮಾಡಿದ್ದೀರಾ. ರಾಷ್ಟ್ರ ಧ್ವಜಕ್ಕೂ ಅವಮಾನ ಮಾಡಿದ್ದೀರಾ. ಹನುಮನ ಧ್ವಜವನ್ನು ಕಿತ್ತು ಬಿಸಾಕಿದ್ದೀರಾ ನೀವು. ಜನಗಳ ಮುಂದೆನೆ ನೀವು ಕಿತ್ತು ಬಿಸಾಕಿದ್ದೀರಾ ಹನುಮನ ಧ್ವಜನ. ನಿಮ್ಗೆ ಆ ಶಾಪ ತಟ್ಟೆ. ಇಷ್ಟು ದಿನ ರಾಮ ಭಕ್ತರು ಟಾರ್ಗೆಟ್ ಆಗಿದೆ, ಇವಾಗ ಹನುಮ ಭಕ್ತರು ಒಬ್ಬ ವಿರೋಧ ಪಕ್ಷದ ನಾಯಕ, ಮಾಜಿ ಮುಖ್ಯಮಂತ್ರಿಗಳು ಪ್ರತಿಭಟನೆ ಮಾಡಿ ನಾವು ನೆನ್ನೆನೆ ಫೋನ್ ಮಾಡಿ ಹೇಳಿದ್ದೀನಿ. ನಾನೇ ಸ್ವತಃ ಫೋನ್ ಮಾಡಿ ಹೇಳಿದ್ದೀನಿ ರೀ ಅವರಿಗೆ, ನಾನು ಬರ್ತಾ ಇದ್ದೀನಿ, ನೀವು ಮನವಿ ಸ್ವೀಕಾರ ಮಾಡಬೇಕು, ಬರ್ತೀನಿ ಅಂತ ಹೇಳಿದ್ರು. ಎಷ್ಟು ದುರಾಂಕಾರದಿಂದ! ಈ ಸರ್ಕಾರ ಬಹಳ ದಿನ ಇರಲ್ಲ. ಈ ಅಧಿಕಾರಿಯಾಗಿದ್ದೀಯಾ, ಹುಷಾರಾಗಿರ್ಬೇಕು. ಈ ಫೋನ್ ಮಾಡಿದ್ರೆ ಸ್ವಿಚ್ ಆಫ್ ಮಾಡ್ಕೊಂಡು ಇಲ್ಲೇ ಇದ್ದಾರೆ, ಆಫೀಸಲ್ಲೇ ಕೂತಿರು, ಸ್ವಿಚ್ ಆಫ್ ಮಾಡ್ಕೊಂಡು. ಇಂಥ ದುರಾಂಕಾರದ ಅಧಿಕಾರಿಗಳು ಇಡೀ ರಾಜ್ಯದಲ್ಲಿ ತಲೆ ಎತ್ತಿದ್ದಾರೆ. ಇಡೀ ರಾಜ್ಯ ಇದರ ವಿರುದ್ಧ ಹೋರಾಟವನ್ನು ನಾವು ಮಾಡ್ತೀವಿ.
ದೇವಸ್ಥಾನದ ಆಸ್ತಿಗಳನ್ನೆಲ್ಲ ಒಕ್ಕೋಟ್ಗೆ ಅದಕ್ಕೆ ಮಾಡಿದ್ದಾರೆ ಆರೋಪ ಇದೆ. ಸರ್ ಈ ಕಡೆ ಸರ್ ಈ ಕಡೆ ದಾಖಲೆಯನ್ನ ನಮ್ಮ MP ಅವರು ನಮ್ಮ ಎಲ್ಲ XMLA ಗಳು ಕೊಟ್ಟಿದ್ದಾರೆ. ಅದನ್ನು ಪರಿಶೀಲನೆ ಮಾಡ್ತಾ ಇದ್ದೀರಿ. ಇಲ್ಲಿರುವಂಥ ಸರ್ಕಾರಿ ಜಮೀನೆಲ್ಲನೂ ಕೂಡ ಅಕ್ರಮವಾಗಿ ವಕ್ಫ್ ಬೋರ್ಡ್ಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದಾರೆ ಅಂತ ನನಗೂ ಕೂಡ ಮನವಿ ಬಂದಿದೆ, ಅರ್ಜಿ ಬಂದಿದೆ. ಅದರ ಕಡೆ ಪರಿಶೀಲನೆ ಮಾಡ್ತಾ ಇದ್ದೀರಿ. ಎಲ್ಲೆಲ್ಲಿ ಈ ಥರ ಹಿಂದೂಗಳ ಭೂಮಿಯನ್ನು ಕಬಳಿಸ್ತಾ ಇದ್ದಾರೆ ಅದರ ವಿರುದ್ಧನೂ ಕೂಡ ಹೋರಾಟ ಮಾಡ್ತೀರಿ. ಅದರ ಪರಿಶೀಲನೆ ಮಾಡ್ತಾ ಇದ್ದೀರಿ. ಯಾವ ಜಾಗ ಎಲ್ಲೆಲ್ಲಿ ಎಷ್ಟೆಷ್ಟು ಅಂತ ದಾಖಲೆಗಳು ಸರಿಯಾಗಿ ಸಿಕ್ಕಿದ ಮೇಲೆ ಅದಕ್ಕೂ ಮತ್ತೆ ಬಂದು ಹೋರಾಟವನ್ನು ಮಾಡ್ತೀವಿ. ಕಾಂತರಾಜ್ ಅವರದ್ದು ಸಂಬಂಧಪಟ್ಟಂಗೆ ಮಾತಾಡಿ ಸರ್.